ಛಲ ಮಡದಿಯಾದ ಸೀತೆಯನ್ನು ತಂದೊಪ್ಪಿಸು, ಅನುಜನನ್ನು ನಿನ್ನ ಮಡಿಯಲ್ಲಿ ಸೇರಿಸು. ಗಿರಿಜಾವರದ ಬಂಟನಲ್ಲ ಅನ್ನುವ ಹಾಗೆ ಛಲವನ್ನೇ ತೊಡ್ತಾ ಇದ್ದಾನೆ. ಹೀಗೆ ಮುಂದುವರಿಯಿದ್ದಾದ್ರೆ ಅವನನ್ನು ಕೊಂದಲೇ ಗುಣ ಇಲ್ಲ. ಎಷ್ಟಾದರೂ ನನ್ನ ಅಣ್ಣನಲ್ಲವೇ, ಒಂದು ವೇಳೆ ಅವನನ್ನು ನಾನು ದಾಟಿಸಿದೆ ಅಂತಾದ್ರೆ ಅವನ ಮರಣದ ದುಃಖವನ್ನು ಸಹಿಸುವ ಶಕ್ತಿ ನಿನಗಿದೆಯೇ ವಿಭೀಷಣ? ಅರಿತುಕೊಂಡವರು ನಾವು. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ, ಇದೇ ನಿನ್ನ ಉದ್ದೇಶ. ಅಣ್ಣ ಎನ್ನುವಂತಹ ಭಾವನೆ ಇಲ್ಲ. ಧರ್ಮದ ಪಕ್ಷಪಾತಿಯಾಗಿ ನುಡಿದವ ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ, ದೇವರೇ ನಾನಾ ರೀತಿಯಲ್ಲಿ ಆತನಿಗೆ ನೀತಿಯ ಮಾತನ್ನು ಹೇಳಿ ಬದುಕು ಇದ್ರೆ ಬದುಕಿಕೊಳ್ಳಿ ಎನ್ನುವ ಹಾಗೆ ಆತನ ಛಲವನ್ನೇ ಮುಂದುವರಿಸ್ತಾ ಇದ್ದಾನೆ, ದುಷ್ಕೃತ್ಯವನ್ನೇ ಮಾಡುತ್ತಾ ಇದ್ದಾನೆ. ಆತ ತಾಯಿ ದೋಷಿ ಇದ್ದಾನೆ. ಹಾಗಾಗಿ ಹಿಂದೆ ಮುಂದೆ ನೋಡಬೇಡ, ಆತನನ್ನು ಮೋದಿಸು. ಒಂದು ವೇಳೆ ಅವನು ಕೊಲ್ಲುವುದಕ್ಕೆ ಮರ್ಮ ಏನಾದರೂ ಇದೆಯೋ? ನಂದಿಕೇಶ್ವರನ ಶಾಪ ಇದೆ. ಆತನ ಎದೆಗೆ ಬಾಣ ಇಟ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟೆ ಅಂದಾಗ ಸಾಯುವುದಕ್ಕಾಗಿ ಮನ ಮಾಡಿದಂತಹ ನಿನಗೆ ಇನ್ನು ಕಾಲ ವಿಳಂಬವಿಲ್ಲ.
ಬಾಧೆಯಲ್ಲಿ ನನ್ನ ಮನದಿಯಾದಂತಹ ಸೀತೆಯನ್ನು ಅಪಹರಿಸಿಕೊಂಡು ಹೋದವಲ್ಲ ಹಾ. ಈ ಒಂದು ಮಂಗಾಲಿ